ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಅಥವಾ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಎಕ್ಸರ್ಸೈಸ್ 4.3 ಇದರ ಫಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಸ್ನೇಹಿತರೆ, ಈ ಕ್ವಶನ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಡ್ರಾ ದ ಗ್ರಾಫ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಇಲ್ಲಿ ಕೊಟ್ಟಿರುವಂತಹ 4 ಸಬ್ ಕ್ವಶನ್ಸ್ಗೂ ಸಹ, ಅಂದ್ರೆ ಇವೆಲ್ಲವೂ ಸಹ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್, 2 ವೇರಿಯೇಬಲ್ ಇರುವಂತಹ ಲೀನಿಯರ್ ಇಕ್ವೇಶನ್ಗಳು. ಇವುಗಳಿಗೆ ನಾವು ಗ್ರಾಫ್ ಅನ್ನ ಡ್ರಾ ಮಾಡಬೇಕು ಅಂತ ಹೇಳಿದ್ದಾರೆ. ವೆನೆವರ್ ವಿ ಹ್ಯಾವ್ ಬೀನ್ ಆಸ್ಕ್ಡ್ ಟು ಡ್ರಾ ಎ ಗ್ರಾಫ್ ಫಾರ್ ಗಿವನ್ ಲೀನಿಯರ್ ಇಕ್ವೇಶನ್ಸ್, ವಿ ಹ್ಯಾವ್ ಟು ಫೈಂಡ್ ಔಟ್ 2 ಸೊಲ್ಯೂಷನ್ಸ್ ಫಾರ್ ದ ಈಕ್ವೇಶನ್. ಆ ಈಕ್ವೇಶನ್ಗೆ 2 ಸೊಲ್ಯೂಷನ್ಗಳನ್ನು ಕಂಡುಹಿಡಬೇಕು. ಕಂಡುಹಿಡಿದ ನಂತರ 2 ಸೊಲ್ಯೂಷನ್ಗಳಿಂದ ನಮಗೆ ಏನಾಗುತ್ತೆ, 2 ಪಾಯಿಂಟ್ಗಳು ಸಿಗ್ತವೆ. ಅರ್ಥ ಆಯ್ತಾ? ಈ ಗ್ರಾಫ್ನಲ್ಲಿ when we get those points, that means when we plot the points on graph sheet, after that we have to join those points by the help of ರೂಲರ್ ತಗೊಂಡು ಅಥವಾ ಸ್ಕೇಲ್ ತಗೊಂಡು ನೀವು ಅವನ್ನ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದಾಗ ಬಂದಂತ ಲೈನ್ ಏನಿರುತ್ತೆ ಅದೇ ಲೈನೇ ಈ ಲೀನಿಯರ್ ಇಕ್ವೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತು ಸ್ನೇಹಿತರೆ? ಈಗ 2 ಸೊಲ್ಯೂಷನ್ಗಳನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ 2 ಸೊಲ್ಯೂಷನ್ಗಳು ತಗೊಂಡ ನಂತರ ಪ್ರತಿಯೊಂದು ಇಕ್ವೇಶನ್ಗಳು ಸಹ ನಾವು ಏನ್ ಮಾಡ್ತೀವಿ, ಆ ಪಾಯಿಂಟ್ಗಳನ್ನ ಬೋರ್ಡ್ ಮೇಲೆ ಯಾವ ರೀತಿ ನಾವು ಪ್ಲಾಟ್ ಮಾಡಬೇಕು, ಯಾವ ರೀತಿ ಅದನ್ನ ಜಾಯಿನ್ ಮಾಡಬೇಕು, ಅವಾಗ ಯಾವ ಲೈನು ಯಾವ ಈಕ್ವೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ಈಗ ಸಾಲ್ವ್ ಮಾಡ್ತಾನೆ ತಿಳ್ಕೊಳ್ಳೋಣ. ಮೊದಲಿಗೆ ಫಸ್ಟ್ ಸಬ್ ಕ್ವೆಶ್ಚನ್ x + y = 4 ಇದೆ ನೋಡಿ. ಈಗ ಇಫ್ x = 0 ತಗೊಂಡು ನೋಡೋಣ. x ಏನಾದ್ರು 0 ಇದೆ ಏನಾಗುತ್ತೆ, x + y = 4. ಹಾಗಾದ್ರೆ x ಸ್ಥಳದಲ್ಲಿ ಏನು ಬರೀತೀವಿ ನಾವು, y ಬೇಕಾದ್ರೆ ದೆನ್ ಅಂತ ಬರೀರಿ. x ಸ್ಥಳದಲ್ಲಿ 0 + y = 4. ಅರ್ಥ ಆಯ್ತಾ? ಈಗ ಇದೇ ಅಂತ ಬರೀಬಹುದು, y = 4 ಅಂತ ಬರೀಬಹುದಾ? ಅರ್ಥ ಆಯ್ತಾ? ಈಗ ಇನ್ನೊಂದು ಅಕಸ್ಮಾತ್ ಇಫ್ x = 1 ಅಂತ ತಗೊಂಡ್ವಿ, ದೆನ್ ಅವಾಗ ಏನಾಗುತ್ತೆ, x ಪ್ಲೇಸ್ ನಲ್ಲಿ 1 ಬರದೆ y ಪ್ಲೇಸ್ ಏನಂತ ಗೊತ್ತಿಲ್ಲ = 4. ಈಗ ನೋಡಿ y = 4, ಇಲ್ಲಿ ಪ್ಲಸ್ ಆಗಿರುವಂತ 1 ಈ ಕಡೆ ಹೋದ್ರೆ -1 ಏನಾಗುತ್ತೆ, 3 ಬಂತು. ಅರ್ಥ ಆಯ್ತಾ? ನೋಡಿ, ಇಲ್ಲೊಂದು ಚಿಕ್ಕದಾಗಿ ಒಂದು ಟೇಬಲ್ ಅನ್ನು ಮಾಡ್ಕೊಂಡ್ಬಿಡಿ. x y ಇವುಗಳ ವ್ಯಾಲ್ಯೂನ ಬರೀತಾ ಹೋಗಿ. ಕಾಣ್ತಿದೆನಾ? ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ಮುಂದೆ ಬಂದು ನೋಡಿ. x ಮತ್ತು y ಗಳ ವ್ಯಾಲ್ಯೂ ಬರೀರಿ. x ಫಸ್ಟ್ ಏನು ತಗೊಂಡಿದ್ವಿ, 0. y ಏನು ಬಂತು, 4. ಅದೇ ರೀತಿ ನೆಕ್ಸ್ಟ್ x ಏನು ತಗೊಂಡ್ವಿ, 1. y ಏನು ಬಂತು, 3. ಬನ್ನಿ ಸ್ನೇಹಿತರೆ, ಈಗ ಫಸ್ಟ್ ಇಕ್ವೇಶನ್ ಅನ್ನ ಲೈನಿನ ರೂಪದಲ್ಲಿ ರೆಪ್ರೆಸೆಂಟ್ ಮಾಡೋಣ. ಈ ಗ್ರಾಫ್ ಮೇಲೆ x 0 ಇದ್ರೆ y ಏನಿರುತ್ತೆ, 4. ಹಾಗಾಗಿ x 0 y 4 ಆ ಪಾಯಿಂಟ್ ಇದು. ನಂತರ x 1 ಇತ್ತಂದ್ರೆ y 3. ನೋಡ್ರಿ, x 1 ಇತ್ತು, y 3 ಇಲ್ಲಿ ಬರುತ್ತೆ. ನಿಮಗೆ ಗ್ರಾಫ್ ಶೀಟ್ ನಲ್ಲಿ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಅಕಸ್ಮಾತ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಏನ್ ಮಾಡಬೇಡಿ, 1 ಇಂದ ಒಂದು ಡಾಟೆಡ್ ಲೈನ್ ಅನ್ನ ಹಾಕ್ತಾ ಹೋಗಿ. y ಏನು 4, ಹಾಗಾದ್ರೆ ಇಲ್ಲಿಂದನೂ ಸಹ ಡಾಟೆಡ್ ಲೈನ್ ಅನ್ನ ಹಾಕ್ತಾ ಬನ್ನಿ. ಇವೆರಡು ಜಾಯಿನ್ ಆಗುವಂತ ಪಾಯಿಂಟ್ ಏನಿದು, 1, 3. ಹಾಗಾದ್ರೆ ಇದು 0, 4. ಅರ್ಥ ಆಯ್ತಾ? ಒಂದಿಷ್ಟು ಜನ ಒಂದು ಬೇಸಿಕ್ ಮಿಸ್ಟೇಕ್ ಅನ್ನು ಮಾಡ್ತಿರ್ತಾರೆ. ಏನು ಅಂದ್ರೆ x 0 ತಗೊಂತಾರೆ, ಇನ್ನೊಂದನ್ನ 1 ತಗೊಂಡು ಇಲ್ಲಿ ಅಂತ ಮಾಡ್ಬಿಡ್ತಾರೆ. ತಪ್ಪು. x 0 ಇದ್ದಾಗ ನೆಕ್ಸ್ಟ್ y ಅಲ್ಲಿ ಕನ್ಸಿಡರ್ ಮಾಡ್ಬೇಕಾಗಿರೋದು ಇದನ್ನ, y ಮುಂದೆ ಇರುವಂತದನ್ನ. ಅದನ್ನ ಬಿಟ್ಟು ಇವೆರಡನ್ನು ತಗೊಂಡ್ರೆ ತಪ್ಪಾಗುತ್ತೆ. ಯಾಕೆ ಹೇಳ್ತೀನಿ, ಒಂದಿಷ್ಟು ಜನಕ್ಕೆ ಇದು ಬಹಳ ಸಿಲಿ ಅಂತ ಅನ್ಸಿದ್ರು ಸಹ ಈ ರೀತಿ ಸಿಲ್ಲಿ ಮಿಸ್ಟೇಕ್ ಮಾಡೋರು ಇರ್ತಾರೆ. ಅದಕ್ಕೋಸ್ಕರ x 0 ತಗೊಂಡಾಗ y ಅನ್ನ 4 ಅಂತ ತಗೊಳೋದು. x ವ್ಯಾಲ್ಯೂ ತಗೊಂಡಾಗ ಅದಕ್ಕೆ ತಕ್ಕಂತ y ವ್ಯಾಲ್ಯೂ ಕೆಳಗಡೆ ಇರುತ್ತೆ, ಅದ್ರ ಕೆಳಗಡೆ ಇರೋದನ್ನ ನಾವು ತಗೊಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇನ್ನೊಂದು ಚಾನ್ಸ್ ಇದೆ, ನಿಮ್ ಟೀಚರ್ಸ್ ಈ ರೀತಿ ಹೇಳ್ಬೋದು, x ಮತ್ತು y ಈ ರೀತಿ ಟೇಬಲ್ ಮಾಡ್ರಿ ಅಂತ ಹೇಳಿದ್ರು ಸಹ ನೀವಿಲ್ಲಿ x 0 ಇದ್ದಾಗ y 4 ಇರುತ್ತೆ, ಅದ್ರ ಮುಂದೆನೆ ಬರುತ್ತೀರಿ. x 1 ಇದ್ದಾಗ y 3 ಇರುತ್ತೆ, ಅದ್ರ ಮುಂದೆನೆ ಬರುತ್ತೀರಿ. ಅವಾಗ ಈ ರೀತಿ ತಗೋಬಹುದು. ಅರ್ಥ ಆಯ್ತಾ? ಆದ್ರೇನು ನಾವು ನೆನ್ಪಿಟ್ಟಬೇಕಾಗಿರೋದು, x ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ ಏನಿತ್ತು ನೋಡ್ರಿ. x ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ ಏನಿತ್ತು.
ನೀವು ಹಾರಿಜಾಂಟಲ್ ಆಗದೆ ಬರೀರಿ, ವರ್ಟಿಕಲ್ ಆಗದೆ ಬರೋದು ಸಹ ಇದೇ ರೀತಿ ನೀವು ಕರೆಕ್ಟಾಗಿ ಎಕ್ಸ್ ವ್ಯಾಲ್ಯೂಗೆ ಯಾವುದು ಕರೆಸ್ಪಾಂಡಿಂಗ್ ವೈ ವ್ಯಾಲ್ಯೂ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ ಬರೀಬೇಕು. ಇಲ್ಲ ಅಂದರೆ ಎಲ್ಲ ಮಿಸ್ಟೇಕ್ ಆಗೋ ಚಾನ್ಸ್ ಇರುತ್ತೆ. ನೀವು ಇದು ಒಂದೇ ಮೆಥಡನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಅಕಸ್ಮಾತ್ ನಿಮ್ಮ ಟೀಚರ್ ಹೇಳಿದರೆ ಇರಲಿ ಅಂತ ಹೇಳಿದೆ. ಈಗ ಇವೆರಡು ಪಾಯಿಂಟ್ ಸಿಕ್ಕು. 2 ಪಾಯಿಂಟ್ ಸಿಕ್ಕ ನಂತರ ಆ ಲೈನ್ ಅನ್ನು ಅಂದರೆ ಆ ಇಕ್ವೇಷನ್ ಅನ್ನು ಲೈನ್ ಮೂಲಕ ನಾವು ರೆಪ್ರೆಸೆಂಟ್ ಮಾಡೋದು ಈಸಿ. ಮೊದಲಿಗೆ ಏನು ಮಾಡಬೇಕು, ಈ ರೀತಿ ಸ್ಕೇಲ್ ಇಟ್ಕೊಳ್ಬೇಕು. ಏನು ಗೊತ್ತಿಲ್ಲದೆ ಬಿಟ್ಬಿಡೋ ಅಂತ ಅನ್ಕೊಬೇಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಈ ಪಾಯಿಂಟ್ಗೂ ಸಹ ನಾವು ಲೈನನ್ನು ಎಳಿತೀವಲ್ಲ, ಅಂದರೆ ಸ್ಕೇಲ್ ಮೇಲೆ ಕರೆಕ್ಟ್ ಈ ಪಾಯಿಂಟ್ ಟಚ್ ಆಗಬೇಕು. ಆಗಿಲ್ಲ ಅಂದ್ರೆ ಸ್ವಲ್ಪ ಹತ್ರ ಕರೆಕ್ಟ್ ಟಚ್ ಆಯ್ತಾ, ಇದು ಸಹ ಕರೆಕ್ಟಾಗಿ ಟಚ್ ಆಗಬೇಕು. ಅದನ್ನ ಬಿಟ್ಟು ಹಿಂಗಿತ್ತಂದ್ರೆ ಬರಲ್ಲ. ಸ್ಕೇಲ್ ಮೇಲೆ ಹಿಂಗೆ ಇಟ್ಟಾಗ ಕರೆಕ್ಟ್ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಟಚ್ ಆಗಂಗಿದಾವ ಅಂತ 2 ಸಲ ಚೆಕ್ ಮಾಡ್ಕೊಂಡು ನಂತರ ಲೈನನ್ನು ಹೇಳಿದ್ರೆ ಯಾವುದೇ ರೀತಿ ಮಿಸ್ಟೇಕ್ ಇಲ್ದಂಗೆ 2 ಪಾಯಿಂಟ್ಗಳ ಮೂಲಕ ಈ ಲೈನ್ ಹೋಗುತ್ತೆ. ಯಾವಾಗ 2 ಪಾಯಿಂಟ್ಗಳ ಮೂಲಕ ಲೈನ್ ಇರುತ್ತೋ ದೆನ್ ದಿಸ್ ಲೈನ್ ರೆಪ್ರೆಸೆಂಟ್ಸ್ ದಟ್ ಪರ್ಟಿಕ್ಯುಲರ್ ಈಕ್ವೇಷನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಆಯ್ತಾ. ಇದೇ ರೀತಿ ಈಗ ಸೆಕೆಂಡ್ ಕ್ವಶನ್ ಅನ್ನು ಸಹ ಸಾಲ್ವ್ ಮಾಡೋದು. ಮೊದಲಿಗೆ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡ್ವಿ ಅಂದರೆ ದೆನ್ ಎಕ್ಸ್ ಸ್ಥಳದಲ್ಲಿ 0 ಬರ್ತೀವಿ, ಮೈನಸ್ ವೈ ಇಸ್ ಈಕ್ವಲ್ ಟು 2. ಅಥವಾ ಇದನ್ನು ಯಾವ ರೀತಿ ಬರೀಬೋದು, ವೈ ಇಸ್ ಈಕ್ವಲ್ ಟು ಈ ಮೈನಸ್ ಈ ಕಡೆಗೆ ಹೋದರೆ -2 ಅಂತ ಸ್ನೇಹಿತರೆ. ಅದೇ ರೀತಿ ನಂತರ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಅನ್ನು 1 ತಗೊಂಡ್ರೆ ಏನಾಗುತ್ತೆ ಈಗ ನೋಡಿ. ದೆನ್ ಎಕ್ಸ್ ಸ್ಥಳದಲ್ಲಿ 1 ಬರೆಯೋಣ, ಮೈನಸ್ ವೈ ಇಸ್ ಈಕ್ವಲ್ ಟು 2. ಒಂದ್ರ ಕೆಳಗೆ ಮಾಡಿದ್ರೆ ಜಾಗ ಭಾಳ ಹಿಡಿತಂತ ಮುಂದೆ ಮಾಡ್ತಿದ್ದೀರಿ. ಓಕೆ, ನೀವು ಬೇಕಾದ್ರೆ ಬರೀಬೇಕಾದ್ರೆ ಕೆಳಗಡೆ ಬರೀತಾ ಹೋಗಿ, ನೋ ಪ್ರಾಬ್ಲಮ್. ಈ ರೀತಿ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ ಮೈನಸ್ ವೈ ಇಸ್ ಈಕ್ವಲ್ ಟು 2. ಇಲ್ಲಿ 1 ಇರೋದು, ಇಲ್ಲಿ ಹಿಂದಿರೋ ಸೈನ್ ಲೆಕ್ಕಕ್ಕಲ್ಲ ನಮಗೆ, ಮುಂದಿರೋ ಸೈನ್ ಲೆಕ್ಕ. ಮುಂದೆ ಪ್ಲಸ್ ಇದ್ದಾಗ ಹಾಗಾಗಿ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, -1 ನೋಡ್ರಿ. ಇದೇನಾಯ್ತು, ಮೈನಸ್ ವೈ ಇಸ್ ಈಕ್ವಲ್ ಟು 1 ಅಥವಾ ವೈ ಇಸ್ ಈಕ್ವಲ್ ಟು -1 ಅಥವಾ ಸ್ನೇಹಿತರೆ. ಈಗ ನೋಡಿ ಎಕ್ಸ್ ಮತ್ತು ವೈ ಇವುಗಳ ವ್ಯಾಲ್ಯೂಗಳನ್ನು ಈ ಟೇಬಲ್ನಲ್ಲಿ ಹಾಕೊಂಬಿಡೋಣ. ಫಸ್ಟ್ ಎಕ್ಸ್ 0 ತಗೊಂಡ್ವಿ, ವೈ ಎಷ್ಟು ಬಂತು, -2 ಬಂತು. ನೆಕ್ಸ್ಟ್ ಎಕ್ಸ್ 1 ತಗೊಂಡ್ವಿ, ವೈ ಎಷ್ಟು ಬಂತು, -1 ಬಂತು. ಬನ್ನಿ ಸ್ನೇಹಿತರೆ, ಈಗ ಸೆಕೆಂಡ್ ಇಕ್ವೇಷನ್ ಇದನ್ನು ಲೈನ್ ಫಾರ್ಮ್ನಲ್ಲಿ ಈ ಗ್ರಾಫ್ ಮೇಲೆ ರೆಪ್ರೆಸೆಂಟ್ ಮಾಡೋಣ. ಮೊದಲಿಗೆ ಏನು ಮಾಡಬೇಕು, ಇದನ್ನ ಆಲ್ರೆಡಿ ಮಾಡಿದಾಗ ಕಲ್ತಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಇತ್ತು, ಅವಾಗ ವೈ ವ್ಯಾಲ್ಯೂ ಏನು ಬರುತ್ತೆ, -2. ಇಲ್ಲಿ ಬಂತು -2, ಎಕ್ಸ್ 0, ವೈ ವ್ಯಾಲ್ಯೂ -2. ಈ ಪಾಯಿಂಟ್ ಆಯಿತು. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಇದ್ರೆ ವೈ ವ್ಯಾಲ್ಯೂ ಏನು ಬರುತ್ತೆ, -1. ನೋಡ್ರಿ, ಇದು 1. ಬೇಕಾದ್ರೆ ಡಾಟೆಡ್ ಲೈನಿಂದ ಕೆಳಗೆ ಬನ್ನಿ, -1 ಇಂದಲೂ ಸಹ ಈ ರೀತಿ ಡಾಟೆಡ್ ಲೈನಿಂದ ಮುಂದೆ ಬನ್ನಿ. ಇವೆರಡು ಪಾಯಿಂಟ್ ಎಲ್ಲಿ ಜಾಯಿನ್ ಆಗ್ತಾವೋ ಅದೇ ನೆಕ್ಸ್ಟ್ ಪಾಯಿಂಟ್. ಅಂದರೆ ಇದು ಯಾವ ಪಾಯಿಂಟ್, ಇದು 0, -2 ಇದು ಯಾವ ಪಾಯಿಂಟ್, 1, -1 ಇದು. ಈಗ ಇವೆರಡನ್ನು ಸಹ ಕರೆಕ್ಟಾಗಿ ಈ ರೀತಿ ಸ್ಕೇಲ್ ಇಟ್ಟು ನಂತರ ಈ ರೀತಿ ನಮ್ಮ ಪಾಯಿಂಟ್ ಇಟ್ಟರೆ ಆ ಪಾಯಿಂಟ್ಗೆ ಟಚ್ ಆಗಬೇಕು, 2 ಪಾಯಿಂಟ್ ಟಚ್ ಆಗಬೇಕು. ಆ ರೀತಿ ಇದ್ದಾಗ ಮಾತ್ರ ನೀವು ಸ್ಟ್ರೇಟ್ ಲೈನನ್ನು ಹಾಕಿದರೆ ಕರೆಕ್ಟ್ ಸೆಂಟರ್ ಅಥವಾ 2 ಪಾಯಿಂಟ್ನಿಂದಾನೇ ಲೈನ್ ಪಾಸ್ ಆಗುತ್ತೆ. ಈ ಲೈನ್ ಏನಿದು ಈ ಇಕ್ವೇಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಇದನ್ನು ರೆಪ್ರೆಸೆಂಟ್ ಮಾಡುವಂತಹ ಲೈನ್ ಇದು. ಅರ್ಥ ಆಯ್ತಾ? ಈ ರೀತಿ ಈಗ ಥರ್ಡ್ ಸಬ್ ಕ್ವೆಶ್ಚನ್. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ದೆನ್ ಏನು ಬರುತ್ತೆ, y is equal to 3 into 0 is equal to ಎಷ್ಟು ಬರುತ್ತೆ, ಸಾರಿ y is equal to 0ನೇ ಬರುತ್ತೆ. 0 ಇಂದ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರು 0 ಆಗುತ್ತೆ. ಅರ್ಥ ಆಯ್ತಾ? ನಂತರ ನೆಕ್ಸ್ಟ್ ಇಫ್ x is equal to 1 then x is equal to 1 ತಗೊಂಡ್ರೆ ಏನು ಬರುತ್ತೆ ನೋಡೋಣ. ಈಗ y is equal to 3 into x value 1, 3 1 ಜಾ 3, y is equal to 3. ಈ ರೀತಿ ನಾವು ಮಾಡ್ಕೊಂತ ಹೋಗಿ ಇದೇ ರೀತಿ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ನಿಮಗೆ ಈ ರೀತಿ ಮುಂದೆ ಹಾಕೊಂತ ಮಾಡಿದರೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಇಲ್ಲೂ ಸಹ
ಎಕ್ಸ್ ಮತ್ತು ವೈ ಇವುಗಳ ವ್ಯಾಲ್ಯೂಗಳನ್ನು ಬರೆಯೋಣ. ಎಕ್ಸ್ ಮೊದಲು 0 ತಗೊಂಡ್ವಿ, 0 ತಗೊಂಡಾಗ ವೈ ಎಷ್ಟು ಬಂತು, ವೈ ಸಹ 0 ಬಂತು. ಕಾಣ್ತಿದೆನಾ? ಓಕೆ. ನೆಕ್ಸ್ಟ್ ಎಕ್ಸ್ 1 ತಗೊಂಡ್ವಿ, ವೈ 3 ಬಂತು. ಅರ್ಥಾಯ್ತಾ? ಬನ್ನಿ ಸ್ನೇಹಿತರೆ, ಈಗ ಥರ್ಡ್ ಸಬ್ ಕ್ವಶನ್ ಅಲ್ಲಿರುವಂತಹ ಈ ಈಕ್ವೇಶನ್ ಅನ್ನ ಈ ನಂಬರ್ ಲೈನ್ ಮೇಲೆ ಡ್ರಾ ಮಾಡೋಣ. ಅಂದ್ರೆ ಒಂದು ಲೈನಿನ ಮೂಲಕ ಇದನ್ನ ರೆಪ್ರೆಸೆಂಟ್ ಮಾಡೋಣ. ಹೇಗೆ ಮಾಡಬೇಕು? ಹಿಂದೆ ಈ ಕ್ವಶನ್ ಮತ್ತು ಈ ಕ್ವಶನ್ ಅಲ್ಲಿ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ರೆ, ಮೊದಲು ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ವೈ ವ್ಯಾಲ್ಯೂ ಎಷ್ಟು ಇರುತ್ತೆ? ಫಸ್ಟ್ 0ನೇ ಇರುತ್ತೆ. ಹಾಗಾಗಿ ಈ ಪಾಯಿಂಟ್ ಫಸ್ಟ್ ಬಂತು. ಇದೇನಿದು 0, 0. ನಂತರ ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ರೆ, ಇಫ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ವಿಲ್ ಬಿ 3. ಅಂದ್ರೆ ನಿಮ್ ಗ್ರಾಫ್ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಎಕ್ಸ್ ಇಂದಾನು ಸಹ ಮುಂದೆ ಹೋಗ್ಬೇಕು, ವೈ ಇಂದಾನು ಸಹ ಈ 3 ಇವೆರಡು ಜಾಯಿನ್ ಆಗೋ ಪಾಯಿಂಟ್ ಯಾವುದು? ಇದು. ನಿಮಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ಇಟ್ಕೊಂಡು ಸ್ಟ್ರೇಟ್ ಲೈನ್ ಅನ್ನ, ಡಾಟೆಡ್ ಲೈನ್ ಅನ್ನ ಹಾಕ್ತಾ ಹೋಗಿ. ಅದೇ ರೀತಿ 3 ಇಂದಾನು ಸಹ ನೀವು ಡಾಟೆಡ್ ಲೈನ್ ಅನ್ನು ಹಾಕ್ತಾ ಬನ್ನಿ. ಅವೆರಡು ಎಲ್ಲಿ ಜಾಯಿನ್ ಆಗ್ತಾವ ಅದೇ ಪಾಯಿಂಟ್ ನಿಮಗೆ ಬೇಕಾಗಿರುವಂತ ಪಾಯಿಂಟ್ ಯಾವುದು? 1, 3. 1, 3. ಅರ್ಥಾತ್ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 3. ಈಗ ಏನ್ ಮಾಡೋದು? ಇವೆರಡನ್ನು ನಾವು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಸ್ಕೇಲ್ ಅನ್ನ ಇಟ್ಟು ಪಾಯಿಂಟ್ ಸಹ ಸ್ಕೇಲ್ ಮೇಲೆ ಟಚ್ ಆಗಿರ್ಬೇಕು, ಈ ಪಾಯಿಂಟ್ ಸಹ ಕರೆಕ್ಟ್ ಆಗಿ ಸ್ಕೇಲ್ ಮೇಲೆ ಟಚ್ ಆಗಿರ್ಬೇಕು. ಆ ರೀತಿ ಇದ್ದಾಗ ಮಾತ್ರ ನಾವು ಲೈನ್ ಅನ್ನ ಎಳೆದ್ರೆ ಅದು ಎರಡೂ ಪಾಯಿಂಟ್ಗಳನ್ನ ಟಚ್ ಮಾಡಿ ಹೋಗುತ್ತೆ. ಈ ಲೈನ್ ಏನಿದು? ವೈ ಇಸ್ ಈಕ್ವಲ್ ಟು 3x, ಈ ಈಕ್ವೇಶನ್ ಅನ್ನ ತೋರಿಸುವಂತಹ ಲೈನ್. ಈಗ ಇದೇ ರೀತಿ ಫೋರ್ತ್ ಸಬ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0, ದೆನ್ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0 ಬಂದ್ರೆ ಈಕ್ವೇಶನ್ ಪ್ರಕಾರ 3 ಈಸ್ ಈಕ್ವಲ್ ಟು 2x, ಅಂದ್ರೆ 2 ಬದಲಿ ಎಕ್ಸ್ ಬದಲಿ 0 ಬರೀಬೇಕು, ಪ್ಲಸ್ ವೈ. ಈಗ ಏನಾಗುತ್ತೆ? 3 ಈಸ್ ಈಕ್ವಲ್ ಟು 2 ಇಂಟು 0 ಮಾಡಿದ್ರೆ 0 ಬಂತು, ಹಾಗಾಗಿ ವೈ. ಅರ್ಥ ಆಯ್ತಾ? ನೆಕ್ಸ್ಟ್, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1, ದೆನ್ ಕೊಟ್ಟಿರುವಂತ ಈಕ್ವೇಶನ್ ಅನ್ನೇ ಬರೆಯೋದು ನಾವು, ಮತ್ತೆ ಬೇರೆ ಬೇರೆ ಬರೀಬಾರ್ದು. 3 ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ವ್ಯಾಲ್ಯೂ 1 ತಗೊಂಡಿದ್ದೀವಿ, ಪ್ಲಸ್ ವೈ. 3 ಈಸ್ ಈಕ್ವಲ್ ಟು 2 1 ಜಾ 2 ಪ್ಲಸ್ ವೈ. ಈಗ ನೋಡಿ, ಈ 3 ಅನ್ನ ಇಲ್ಲೇ ಇಟ್ಕೊಂಡಿರ್ತೀವಿ, ಈ 2 ಈ ಕಡೆ ಬಂದ್ರೆ ಪ್ಲಸ್ ಇರೋದು -2 ಆಗುತ್ತೆ, ಈಸ್ ಈಕ್ವಲ್ ಟು ವೈ. ಅರ್ಥ ಆಯ್ತಾ? ಇದು ಏನಾಗುತ್ತೆ? ವೈ ಈಸ್ ಈಕ್ವಲ್ ಟು 3 ಅಲ್ಲಿ 2 ಹೋದ್ರೆ 1. ಅರ್ಥ ಆಯ್ತಾ? ನೋಡಿ, ಇದನ್ನು ಸಹ ಟೇಬಲ್ ನಲ್ಲಿ ಬರ್ಕೊಂಡ್ಬಿಡೋಣ. ಎಕ್ಸ್ ವೈ. ಎಕ್ಸ್ ಮೊದಲು 0 ತಗೊಂಡಿದ್ದೀವಿ, ನಂತರ ಎಕ್ಸ್ ಅನ್ನ 1 ಅಂತ ತಗೊಂಡಿದ್ದೀವಿ. ಎಕ್ಸ್ 0 ತಗೊಂಡಾಗ ವೈ 3 ಆಗಿತ್ತು, ಎಕ್ಸ್ 1 ತಗೊಂಡಾಗ ವೈ 1 ಆಯಿತು. ಅರ್ಥ ಆಯ್ತಾ? ಈಗ ಇದನ್ನ ಈ ಗ್ರಾಫ್ ನಲ್ಲಿ ಡ್ರಾ ಮಾಡೋಣ. ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ರೆಪ್ರೆಸೆಂಟ್ ಫೋರ್ತ್ ಇಕ್ವೇಶನ್ ಇನ್ ದ ಫಾರ್ಮ್ ಆಫ್ ಲೈನ್ ಆನ್ ಗ್ರಾಫ್. ಈ ಗ್ರಾಫ್ ಮೇಲೆ ಲೈನ್ ರೀತಿ ಯಾವ ರೀತಿ ನಾವು ಅಂದ್ರೆ ಹೇಗೆ ನಾವು ಫೋರ್ತ್ ಇಕ್ವೇಶನ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು? ಈ ಮೂರನ್ನು ಮಾಡಿದ್ರಲ್ಲ ಅದೇ ರೀತಿ. ಫಸ್ಟ್ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ ಏನಿರುತ್ತೆ? 3. ನೋಡ್ರಿ, ಇವೆರಡು ಜಾಯಿನ್ ಆಗೋ ಪಾಯಿಂಟ್ ಇದು ಒಂದೇ. ನೋಡ್ರಿ, ಇದ್ರ ನಂತರ ಎಕ್ಸ್ 1 ಇದ್ದಾಗ ವೈ ಸಹ 1. ಇದು ಯಾವ ರೀತಿ ಅನ್ನೋದು ನೋಡೋಣ. ಎಕ್ಸ್ ಆಕ್ಸಿಸ್ ನಲ್ಲಿ 1, ವೈ ಆಕ್ಸಿಸ್ ನಲ್ಲಿ ಸಹ 1. ನೀವು ಗ್ರಾಫಿಕ್ ನಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ರಾಫಿಕ್ ರೀಡ್ ಮಾಡ್ತಾ ಇದ್ರೆ ಇಲ್ಲಿಂದ 1, ವೈ ಇಂದಾನು 1, ಎರಡು ಪಾಯಿಂಟ್ ಮೀಟ್ ಆಗುವಂತ ಜಾಗ ಅಥವಾ ಎರಡು ಮೀಟ್ ಆಗುವಂತ ಜಾಗ ಇದು. ನೋಡ್ರಿ, ಇದು ಏನು? ಈ ಪಾಯಿಂಟ್ ಏನನ್ನ ಡಿನೋಟ್ ಮಾಡುತ್ತೆ? ಈ ಪಾಯಿಂಟ್ ಡಿನೋಟ್ ಮಾಡೋದು ಎಕ್ಸ್ 0 ಇದ್ದಾಗ ವೈ 3 ಇದ್ರೆ, ಹಾಗಾಗಿ 0, 3. ಇದು ಏನು ಡಿನೋಟ್ ಮಾಡುತ್ತೆ? ಎಕ್ಸ್ 1 ಇದ್ದಾಗ ವೈ ಸಹ 1. ಅರ್ಥ ಆಯ್ತಾ? ಇದು 1, 1 ಇದನ್ನ ಡಿನೋಟ್ ಮಾಡೋ ಅಂತ ಪಾಯಿಂಟ್. ಈಗ ನಾವು ಮಾಡಬೇಕಾಗಿರೋದೇನು? ಇವೆರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡೋದು. ಇದು ಏನಿದು ಲೈನು? ಈ ಲೈನು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? 3 ಈಸ್ ಈಕ್ವಲ್ ಟು 2x ಪ್ಲಸ್ ವೈ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಲೈನ್. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.